ಕಲಬುರಗಿ ಜಿಲ್ಲೆಯ ಮಾಡ್ಬೋಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೇಟ್ಶೂರೂರು ಗ್ರಾಮದಲ್ಲಿ ಜುಲೈ 10, 2025 ರಂದು ಶ್ರೀಮತಿ ಜಗದೇವಿ ಗಂಡ ರೇವಣ ಸಿದ್ದಪ್ಪ 78 years ಇವರು ತನ್ನ ಮನೆಯಲ್ಲಿ ಮೃತಪಟ್ಟಿದ್ದು ಇರುತ್ತದೆ. ಮತ್ತು ಶ್ರೀ ಗುಂಡೇರಾವ್ ತಂದೆ ಬಸವರಾಜ್ ಲಾಲಿ ಅಂತ ಇವರ ದೂರಿನ ಆಧಾರ ಮೇಲೆಗೆ ನಾವು ಇನಿಷಿಯಲ್ ಆಗಿ ಒಂದು UDR ಪ್ರಕರಣ 10/2025 ಅನುಮಾನಾಸ್ಪದವಾಗಿ ಸಾವಾಗಿದೆ ಎನ್ನುವ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುವುದು ಇರುತ್ತದೆ. ಬಟ್ ಈ ತನಿಖೆ ಸಮಯದಲ್ಲಿ ಎಲ್ಲ ಸ್ಪಾಟ್ ವಿಸಿಟ್ ಮಾಡಿ ಮತ್ತು ಎಲ್ಲ ಸರೌಂಡಿಂಗ್ ಏನು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಎಲ್ಲ ಚೆಕ್ ಮಾಡಿ ಮತ್ತು ಸೈಂಟಿಫಿಕ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದ ಮೇಲೆ ನಮಗೆ ಒಂದು ಮೇನ್ ಒಂದು ಪ್ರೈಮಾ ಫೇಸಿ ಕನ್ಕ್ಲೂಷನ್ ಏನು ಬಂದಿದೆ ಅಂದರೆ ಇದು ನ್ಯಾಚುರಲ್ ಡೆತ್ ಅಲ್ಲ, ಇದು ಕೊಲೆ ಆಗಿದೆ ಅನ್ನೋದು ನಮ್ಮ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ತದನಂತರ ಇಮಿಡಿಯೇಟ್ ಆಗಿ ಜುಲೈ 18, 2025 ರಂದು 71/2025 ಲಾಭಕ್ಕಾಗಿ ಕೊಲೆ ಪ್ರಕರಣವನ್ನು ಮಾಡ್ಬೋಲ್ ಪೊಲೀಸ್ ಸ್ಟೇಷನಲ್ಲಿ ದಾಖಲಿಸಿಕೊಂಡಿದ್ದೇವೆ. ಕನ್ವರ್ಟ್ ಮಾಡ್ಕೊಂಡಿದ್ದೇವೆ. UDR ಪ್ರಕರಣ ಮರ್ಡರ್ ಫಾರ್ ಗೇನ್ ಅನ್ನೋ ಒಂದು ಕೇಸು ದಾಖಲಿಸ್ಕೊಂಡಿದ್ದೇವೆ. ಬಟ್ ಇದೇನೆಂದರೆ ಇಮಿಡಿಯೇಟ್ ಆಗಿ ಯಾವುದೇ ಥರ ಐ ವಿಟ್ನೆಸ್ ಇರಲಿಲ್ಲ ಮತ್ತು ಯಾವುದೇ ಥರ ನಮಗೆ CCTV ಕ್ಯಾಮ್ರಾ ಪ್ರೂಫ್ಸ್ ಯಾವುದೇ ಇರಲಿಲ್ಲ. ಮೈನ್ ರೀಸನ್ ಏನಂದರೆ ಜಗದೇವಿ ಅನ್ನೋರು ಸಿಂಗಿಲ್ ಲೇಡಿ, ಒಂದು ತನ್ನ ಮನೆಯಲ್ಲಿ ಒಂದು ಸಿಂಗಿಲ್ ಲೇಡಿ, ಅವ್ರದ್ದು ಫ್ಯಾಮಿಲಿ ಅದು ಯಾವುದೂ ಇರಲಿಲ್ಲ. ಸೊ ಅದರಿಂದ ನಮ್ಗೆ ಇಮಿಡಿಯೇಟ್ ಆಗಿ ಮಾಹಿತಿ ಸಿಗುವುದು ಭಾಳ ಕಷ್ಟ ಆಗಿದೆ. ಬಟ್ ಯಾವುದೇ ಕಾರಣಕ್ಕಾಗೂ ಆರೋಪಿನ ಪತ್ತೆ ಮಾಡಲೇಬೇಕು ಅನ್ನೋದಕ್ಕೆ ನಾವು DYSP ಶಾಬಾ ಶಂಕರಗೌಡಪ್ಪ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ಸ್ ಚಂದ್ರಶೇಖರ್ ತಿಗಡಿ ಮತ್ತು ಜಗದೇವ ಪಾಲ ಮತ್ತು PSI ಸಾಗರ ಶ್ರೀ ಗೌತಮ್, ಶೀಲಾದೇವಿ ತಿಮ್ಮಯ್ಯ ಇವರು ಮತ್ತು ಸಿಬ್ಬಂದಿ ಆಗಿರುವಂಥ ಶ್ರೀ ಗುಂಡಪ್ಪ ASI, ಉಪಾಲಪ್ಪ ARSI, ಮಂಜುನಾಥ್, ಕಲ್ಲಪ್ಪ, ವೀರ್ ಶೆಟ್ಟಿ, ಪ್ರೇಮ್ ಕುಮಾರ್, ಆನಂದ್, ಬಾಬುರಾವ್, ಬಲರಾಮ್, ಬಸವಣ್ಣಪ್ಪ, ಸಂತೋಷ್, ಪರಶುರಾಮ್, ರುದ್ರಗೌಡ, ನಂದು, ಮಾಲಗೊಂಡ, ಅಶೋಕ್, ಕಪೂರ್, ಪ್ರಶಾಂತ್, ಅರುಣ್, ಕೃಷ್ಣ, ಸಂಗಣ್ಣ, ಚಂದ್ರಶೇಖರ್, ರಮೇಶ್, ಸಂಗಣ್ಣ, ಜಡಪ್ಪ, ಕೊಟ್ರೇಶ್, ಹನುಮಂತ್ ಇಷ್ಟು ಕಂಪ್ಲೀಟ್ ಎಂಟೈರ್ ಸಬ್ ಡಿವಿಷನ್ನೇ ಒಂದು ತಂಡವಾಗಿ ರಚನೆ ಮಾಡಿಕೊಂಡು ಬೇರೆ ಬೇರೆ ಕಡೆಲ್ಲ ಮಾಹಿತಿ ಕಳಿಸ್ಕೊಟ್ಟಿದ್ವಿ. ತದನಂತರ ನಮಗೆ ಸಿಕ್ಕಿರೋ ಮಾಹಿತಿ ಮತ್ತು ಎವಿಡೆನ್ಸಸ್ ಎಲ್ಲ ಸೇರಿಕೊಂಡು ನಾವು ಇದರಲ್ಲಿ ಟೋಟಲ್ 5 ಜನ ಆರೋಪಿಗಳನ್ನು ನಾವು ಇದರಲ್ಲಿ ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಇದರಲ್ಲಿ ಮೇನ್ ತಾನಾಜಿ ತಂದೆ ಮಾನಪ್ಪ ಬಂಡಗಾರ್ ಅಂತ ಇವರು ಪೇಟ್ಶೂರೂರು ಅವರು, ವಿಜಯ್ ಕುಮಾರ್ 23 ವರ್ಷ ಪೇಟ್ಶೂರೂರು ಅವರಿದ್ದಾರೆ, ಮತ್ತು ಲಕ್ಷ್ಮಣ್ ತಂದೆ ಲಕ್ಷ್ಮೀಕಾಂತ್ ಅಲ್ವಾರ್, ಸಂಜೀವ್ ಕುಮಾರ್ ಮತ್ತು ಇನ್ನೊಬ್ಬರು ಮೈನರ್ ಪರ್ಸನ್ ಇದ್ದಾರೆ. ಟೋಟಲ್ 5 ಜನ ನಾವು ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ. ನಮಗೆ ವಿಚಾರಣೆ ಸಮಯದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅಂಶಗಳು ಕಂಡು ಬಂದಿದೆ. ಈ ಟೋಟಲ್ 5 ಜನ ಏನಿದ್ದಾರೆ ಇವರಿಗೆ ದುಡ್ಡಿನ ಅವಶ್ಯಕತೆ ಬಹಳ ಜಾಸ್ತಿ ಇತ್ತು. ಈ ಹಿಂದಿನವರೆಲ್ಲ ಸಾಕಷ್ಟು ಬೇರೆ ಬೇರೆ ಶೋಕಿಗಳಿಗೋಸ್ಕರ ಎಲ್ಲ ಅವರು ಸಾಲ ಮಾಡ್ಕೊಂಡಿರ್ತಾರೆ. ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ. ಈ ಹಿಂದಿನವರು ಸಣ್ಣ ಪುಟ್ಟ ಕಳ್ಳತನದಲ್ಲೂ ಭಾಗಿಯಾಗಿದ್ದು ಯಾವುದೇ ಕಳ್ಳತನ ಇದುವರೆಗೂ ದೂರು ದಾಖಲಿಸಿಕೊಂಡಿಲ್ಲ ಮತ್ತು ಯಾವುದೇ ಪ್ರಕರಣದಲ್ಲಿ ಇವರು ಇದುವರೆಗೂ ಅರೆಸ್ಟು ಆಗಿರುವುದಿಲ್ಲ. ಅದರಿಂದ ಅವರು ಆ ಪೇಟ್ಶೂರೂರು ಗ್ರಾಮದಲ್ಲಿ ಜಗದೇವಿ ಅನ್ನೋರು ಒಂಟಿ ಸಿಂಗಿಲ್ ಲೇಡಿ ಇದ್ದಾರೆ ಮತ್ತು ಅವ್ರ ಕಡೆ ಆಸ್ತಿ ದುಡ್ಡು ಜಾಸ್ತಿ ಇದೆ ಅನ್ನೋರು ಅವರು ಗಮನಕ್ಕೆ ಬಂದಿರುತ್ತದೆ. ತದನಂತರ ಅವರೆಲ್ಲ ಸೇರಿಕೊಂಡು ಅದೇ ಗ್ರಾಮದಲ್ಲಿ ಒಂದು ಮೀಟಿಂಗ್ ಥರ, ಅಂದರೆ ಎಲ್ಲರೂ ಟುಗೆದರ್ ಜಾಯಿನ್ ಆಗಿ ಈ ಥರ ಒಬ್ರು ಇದ್ದಾರೆ, ಅವರ ಮನೆಯಲ್ಲಿ ತುಂಬ ಆಸ್ತಿ ಇರ್ಬೋದು, ಅಂದರೆ ದುಡ್ಡು ಕ್ಯಾಶ್ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು, ಅವ್ರನ್ನ ಟಾರ್ಗೆಟ್ ಮಾಡಿ ನಾವೆಲ್ಲ ಜ್ಯುವೆಲ್ರಿ ತೊಗೊಂಡು ಬರ್ಬೋದು, ಅವ್ರನ್ನ ಯಾರೂ ಸಂಶಯಕ್ಕೂ ಆಗಲ್ಲ, ಯಾಕಂದ್ರೆ ಯಾರೂ ಇರುವುದಿಲ್ಲ ಅನ್ನೋದು ಅವರು ಡಿಸೈಡ್ ಮಾಡ್ಕೊಂಡಿದ ಮೇಲೆ ಅವರು 2 times ಇದು ಈ ಅಫೆನ್ಸ್ ಆಗಿರೋದು 3rd ಅಟೆಂಪ್ಟಲ್ಲಿ ಅವ್ರಿಗೆ ಅಫೆನ್ಸ್ ಆಗಿದೆ. 2 ಸತಿ ಅವರು ಡಿಫ್ರೆಂಟ್ ಟೈಮ್ಸ್, ಅಂದರೆ ಆಲ್ಮೋಸ್ಟ್ 2 months ಬ್ಯಾಕ್ ಮತ್ತು 1-2 weeks ಹಿಂದೆ ಬಿಫೋರ್ ದ ಅಫೆನ್ಸ್ ಟೈಮ್ 2 ಸತಿ ಟ್ರೈ ಮಾಡಿದ್ರು. 1 ಸತಿ ನಾಯಿ ಹೋಗಲಿದೆ ಅನ್ನೋ ರೀತಿ
ಅವರು ಡಿಸ್ಕಂಟಿನ್ಯೂ ಮಾಡಿ ಇನ್ನೊಂದು ಟೈಮ್ ಅಟೆಂಪ್ಟ್ ಮಾಡಿದಾಗ ಮನೆಯಲ್ಲಿ ಇನ್ನೂ ಯಾರೋ ಅದರ್ ಪರ್ಸನ್ ಇರುವುದು, ನೈಬರ್ ಪರ್ಸನ್ ಒಬ್ಬರು ಇರುವುದು ಕಂಡು ಬಂದು ಆ ಟೈಮಲ್ಲಿ ಅವರು ಕ್ಯಾನ್ಸಲ್ ಮಾಡಿಕೊಳ್ತಾರೆ. ಥರ್ಡ್ ಅಟೆಂಪ್ಟಲ್ಲಿ ಮಾತ್ರ ಇವರು ವಿಜಯ್ ಕುಮಾರ್ ಮತ್ತು ತಾನಾಜಿ ಅವರು ಇಬ್ಬರೇ ಹೋಗ್ತಾರೆ. ಫಸ್ಟ್ 2 ಅಟೆಂಪ್ಟ್ಸಲ್ಲಿ 5 ಜನ ಹೋಗ್ತಾರೆ. ಥರ್ಡ್ ಅಟೆಂಪ್ಟಲ್ಲಿ ಈ ತಾನಾಜಿ ಮತ್ತು ವಿಜಯ್ ಕುಮಾರ್ ಅವರು ಒಳಗಡೆ ಎಂಟ್ರಿ ಆಗಿ ಮನೆ ಬಾಗಿಲಿಗೆಲ್ಲ ಕೊಂಡಿ ಹಾಕಿ ಆಮೇಲೆ ಇರುವಂತಹ ಒಬ್ಬ ಮಹಿಳೆಯರು ಯಾರಿರ್ತಾರೆ ಜಗದೇವಿ ಅನ್ನೋರು ಒಂದು ವೆಪನಿಂದ ಹೊಡೆದು ಕೊಲೆ ಮಾಡಿ ಆಮೇಲೆ ಅವ್ರ ಮೈ ಮೇಲೆ ಇರುವಂತಹ ಒಂದು ಕಿವಿ ಓಲು, ಒಂದು ಮಾಟನಿ, ಗುಂಡಿನ ಸರ, ಮೂಗ್ತಿ, ಒಂದು ಲಿಂಗದ ಕಾಯ ಮತ್ತು ಸಮ್ ಕ್ಯಾಶ್ ಇದೆಲ್ಲ ತಗೊಂಡು ಹೋಗಿದ್ದಾರೆ. ಹೋಗ್ಬೇಕಾದ್ರೆ ಮತ್ತೆ ಅವರನ್ನೇ ಅದೇ ರೀತಿಯಲ್ಲಿ ನಿದ್ದೆ ಮಾಡೋ ಸಮಯದಲ್ಲಿ ಹೆಂಗಿರ್ತಾರೆ ಸ್ಲೀಪಿಂಗ್ ಪೊಸಿಷನ್, ಅದೇ ಪೊಸಿಷನಲ್ಲಿ ಇಟ್ಟು ಮತ್ತೆ ಅವರು ವಾಪಸ್ ಹಿಂದಿನ ಬಾಗಿಲಿಂದ ಯಾರಿಗೂ ಅನುಮಾನ ಬರಬಾರ್ದು ಅಂದರೆ ಇನ್ಸೈಡಿಂದನೇ ಕೊಂಡಿ ಹಾಕಿದ್ದೇವೆ, ಸೊ ಯಾರಿಗೂ ಅನುಮಾನ ಬರಲ್ಲ ಅಂತ ಹಿಂದಿನ ಬಾಗಿಲಿಂದ ಹಿಂದಿನಿಂದ ಎಸ್ಕೇಪ್ ಆಗ್ತಾರೆ. ತದನಂತರ ಡೇ ಮತ್ತೆ ಶುರು ಎಲ್ಲ ಚೆಕ್ ಮಾಡಿದಾಗ ಅವರು ನಿದ್ದೆಯಲ್ಲಿ ನ್ಯಾಚುರಲ್ ಡೆತ್ ಆಗಿರ್ತಾರೆ ಎಲ್ಲ ತಿಳ್ಕೊಂಡು ಅವರು ಅದೇ ಥರ ಕ್ರಿಮಿನೇಷನ್ ಮಾಡಬೇಕು ಅಂತ ಸಮಯದಲ್ಲಿ ನಮ್ಮ ಪೊಲೀಸರ ಮಾಹಿತಿ ಬಂದಿದ ಮೇಲೆ ನಾವು ಚೆಕ್ ಮಾಡಿ ಸದ್ಯ ಇನಿಷಿಯಲ್ ಆಗಿ UR ಕೇಸ್ ರಿಜಿಸ್ಟರ್ ಮಾಡಿದ್ವಿ. ತದನಂತರ ಅದು ಮರ್ಡರ್ ಕೇಸಾಗಿ ಕನ್ವರ್ಟ್ ಮಾಡಿದ್ವಿ. ಸೊ ನಾವು ಇವರನ್ನೇ ಡಿಫ್ರೆಂಟ್ ಪಾರ್ಟ್ಸಿಂದ ಅರೆಸ್ಟ್ ಮಾಡಿದ್ವಿ. ಬಂಕೂರು ಕ್ರಾಸ್ ಮಲ್ಯ ಹದಿಹಾಲಿಂದ ಇವರ ಆರೋಪಿಗಳನ್ನು ನಾವು ವಶಪಡಿಸಿಕೊಂಡಿದ್ವಿ. ಮತ್ತು ಅವರ ಕಡೆಯಿಂದ ನಾವು ಟೋಟಲ್ ಏನು ಇಂಟ್ಯಾಕ್ಟ್ ಪ್ರಾಪರ್ಟಿ ಏನಿದೆ ಅದು ಪ್ರಾಪರ್ಟಿ ರಿಕವರ್ ಮಾಡಿದ್ದೇವೆ. ಒಂದು ಕಿವಿ ಬೋರ್ಡು, ಮಾಟನಿ, ಗುಂಡಿನ ಸರ, ಮೂರ್ತಿ ಮತ್ತು ಲಿಂಗಕಾಯ, ಅದರ ಜೊತೆ 5500 rupees ಕ್ಯಾಶ್ ಏನಿದೆ ಅದು ಜಪ್ತಿಗೆ ಪಡಿಸ್ಕೊಂಡಿದ್ದೇವೆ. ಇವರು ಹಿನ್ನೆಲೆ ನೋಡಿದರೆ ಆಲ್ಮೋಸ್ಟ್ ಈ ತಾನಾಜಿ ಅನ್ನೋರು ಅವ್ರು ಏನೂ ಕೆಲಸ ಇರೋದಿಲ್ಲ. ವಿಜಯ್ ಕುಮಾರ್ ಅನ್ನೋರು ಬೆಂಗಳೂರಲ್ಲಿ ಬೇಕರಿ ಕೆಲಸ ಮಾಡ್ತಿರ್ತಾರೆ. ಬಟ್ ಅದು ಕಂಟಿನ್ಯೂಸ್ ಆಗಿರಲಿಲ್ಲ. ಒಂದು 2 months ಬೇಕರಿ ಕೆಲಸ ಮಾಡಿದರೆ 2 months ಮನೆಯಲ್ಲಿರುವುದು. ಅದೇ ಥರ ಲಕ್ಷ್ಮೀಕಾಂತ್ ಅನ್ನೋರು ಟ್ಯಾಂಕರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸಂಜೀವ್ ಕುಮಾರ್ ಅನ್ನೋರು ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಮೈನರ್ ಅವರು ಸ್ಟೂಡೆಂಟ್ ಆಗಿದ್ದಾರೆ. ಟೋಟಲ್ 5 members ಇದರಲ್ಲಿ ಆರೋಪಿ ಆಗಿದ್ದಾರೆ. ಬಟ್ ಏನಂದರೆ ಇನ್ನೊಂದು ವಿಷಯ ನಮಗೆ ಡ್ಯೂರಿಂಗ್ ಎಂಕ್ವೈರಿ ವಿಚಾರಣೆ ಸಮಯದಲ್ಲಿ ಗೊತ್ತಿದೆ ಅಂದರೆ ಅವರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಂದ ಈ ಕೊಲೆ ಮಾಡಿದ್ದಾರೆ. ದುಡ್ಡು ಅಟ್ಲೀಸ್ಟ್ 5 lakhs 6 lakhs ಆ ಥರ ದುಡ್ಡು ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮಾಡಿದಾಗ ಅವ್ರಿಗೆ ಅಷ್ಟೊಂದು ಅವ್ರು ಎಕ್ಸ್ಪೆಕ್ಟ್ ಮಾಡಿರುವಂಥ ಚಿನ್ನ ಆಗಲಿ ಅಥವಾ ದುಡ್ಡಿನ ಆಗಲಿ ಅವ್ರು ಸಿಗಲಿಲ್ಲ. ಅವರು ಇನಿಷಿಯಲ್ ಆಗಿ ಮರ್ಡರ್ ಅಂತ ಕನ್ವರ್ಟ್ ಆಗಿಲ್ಲ, ಅನ್ಯಾಚುರಲ್ ಡೆತ್ UR ಕೇಸ್ ಅಂತ ರಿಜಿಸ್ಟರ್ ಆಗಿದೆ. ಆ ಸಮಯದಲ್ಲಿ ಮತ್ತೆ ಅವರು ಇದನ್ನು ಸಿಕ್ಕಿಲ್ಲ ಮತ್ತು ಇದೇ ಊರಲ್ಲಿ ಅಥವಾ ಸರೌಂಡಿಂಗಲ್ಲಿ ಬೇರೆಯೊಬ್ಬರು ಒಂಟಿ ಮಹಿಳೆ ಇದ್ದರು, ಅವರನ್ನು ನಾವು ಟಾರ್ಗೆಟ್ ಮಾಡಬಹುದು, ಅವ್ರ ಕಡೆಯ ದುಡ್ಡು ಇನ್ನೂ ಜಾಸ್ತಿ ಇದೆ ಅನ್ನೋ ರೀತಿಯಲ್ಲಿ ಅವರು ಪ್ಲ್ಯಾನ್ ಮಾಡ್ಕೊಂಡಿರೋದು ನಮ್ಮ ವಿಚಾರಣೆಯಲ್ಲಿ ಗೊತ್ತಾಗಿರಲಿಲ್ಲ. ಬಟ್ ಅದು ಆಗಿರಲಿಲ್ಲ. ಬಟ್ ಅವರು ಪ್ಲ್ಯಾನಲ್ಲಿ ಇತ್ತು. ಇಲ್ಲಿ ಸಿಗಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಯಾಕಂದರೆ ಇಲ್ಲಿ ಅವ್ರಿಗೆ ಜಾಸ್ತಿ ಅಮೌಂಟು ಸಿಕ್ಕಿಲ್ಲ ಮತ್ತು ಗೋಲ್ಡು ಸಿಕ್ಕಿಲ್ಲ ಮತ್ತು ಅವ್ರು ಏನು ಸಾಲಾಗಿಲ್ಲ ಮಾಡ್ಕೊಂಡು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಅವ್ರ ಕಡೆ ಬಂದಿಲ್ಲ. ಅವರು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಫೆನ್ಸ್ ಮಾಡಿದ್ರು. ಅದರಿಂದ ಮತ್ತೆ ಅವರು ಮತ್ತೆ ಇದು ಅಫೆನ್ಸ್ ಮುಗಿದ್ರೆ ಮತ್ತೆ ಅವ್ರ ಮಧ್ಯೆ ಒಂದು ಸಂಭಾಷಣೆ ನಡೆಯುತ್ತೆ. ಸಂಭಾಷಣೆಯಲ್ಲಿ ಇವ್ರ ಕಡೆ ನಮಗೆ ಜಾಸ್ತಿ ಸಿಕ್ಕಿಲ್ಲ, ಇನ್ನೊಬ್ಬರು ಇದ್ದಾರೆ ಅವರು ಸಿಂಗಿಲ್ ಲೇಡಿ ಇದ್ದಾರೆ, ಅವ್ರ ಕಡೆನೂ ಜಾಸ್ತಿ ದುಡ್ಡು ಇದೆ, ನಾವು ಮಾಡೋಣ ಬನ್ನಿ ಅಂತ ಒಂದು ಆರೋಪಿ ಇನ್ನೊಬ್ಬರ ಆರೋಪಿ ಜೊತೆ ಮಾತಾಡಿರೋದು ಡಿಸ್ಕಷನ್ ಆಗಿರೋದು ನಮ್ಮ ಈ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಿರೋದು.